ಒಂದು ಗೀತೆಯನ್ನ ಹಾಡಲಿದ್ದಾರೆ. ಮಿಕ್ಕಿದೀರಾ ಬರುತ್ತಾ ಇದ್ದೀರಾ, ನಿಮ್ಮ ಹೋರಾಟಕ್ಕೆ ಜಯವಾಗಲು. ಜೈ ಹಿಂದ್. ಶ್ರೀಗನ್ನಡ ಬಾಳ್ಗೆ, ಆಡಲಿ ಕನ್ನಡ, ಬಾಳಲಿ ಕನ್ನಡ. ಒಂದು ಮಾತು ನಾನು ಪೂಜಾ ಗಾಂಧಿ ಅವರಿಗೆ ಮಾತಾಡ್ತಿರೋ ಹೇಳೋದು ಬರ್ತಿಲ್ಲ, ಸ್ವಲ್ಪ ಹೋಗಿತ್ತು. ಇವತ್ತು ಭಾರತೀಯ ಒಂದು ಅಧ್ಯಯನ ಹೇಳಿದ್ರೆ ಪತ್ರಿಕೆಗಳಲ್ಲಿ ಬಂದಿದೆ, ನಮ್ಮ ಜನ ತೆರಿಗೆ ವಲಯಗಳಲ್ಲಿ, ಕೇಂದ್ರದ ಉದ್ಯಮಗಳಲ್ಲಿ, ರಾಜ್ಯದ ಉದ್ಯಮಗಳಲ್ಲಿ ಒಂದು ಕಾಯ್ದೆ ಜಾರಿಗೆ ಬಂದಿದ್ದೆ. ಆದರೆ ನಮ್ಮ ಮಕ್ಕಳು ನಮ್ಮ ನೆಲದಲ್ಲಿ ಭದ್ರ ಬುನಾದಿಯನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇವತ್ತು ಕೇವಲ ಬೆಂಗಳೂರಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇಲ್ಲ, 31 ಜಿಲ್ಲೆಯಲ್ಲೂ ನಡೀತಾ ಇದೆ. ಇವತ್ತು 31 ಜಿಲ್ಲೆಯಲ್ಲೂ ಸಹ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಆವರಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂಥ ಧರಣಿ ಸಂಜೆ 5 ಗಂಟೆವರೆಗೂ ನಡೆಯುತ್ತೆ. ಅಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಅವರು ಮನವಿಯನ್ನ ಸಲ್ಲಿಸುವ ಸಕ್ಸಸ್ ಆಗಲೇಬೇಕು, ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಂಥ ಶಕ್ತಿ, ಎಂಥ ಹೋರಾಟ, ಎಂಥ ಪ್ರದರ್ಶನ ಅಂದರೆ ನಿಜವಾಗ್ಲೂ ಶ್ಲಾಘನೀಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯುವ ಘಟಕ ಕೂಡ ಆಶ್ಚರ್ಯ ಪಡುವ ಹಾಗೆ ನೀವು ಎಲ್ಲ ಮಾಡಿರೋ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಜೊತೆಯಲ್ಲಿ ಅನೇಕರು ಇವತ್ತು ಅಲ್ಲಿ ಸೇರ್ಪಡೆ ಆಗಿ ಅವ್ರ ಜೊತೆ ಕೂಡಿ ಈ ಹೋರಾಟ ಧರಣಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಹಾಗೆ ಬೆಂಗಳೂರಿನಲ್ಲೂ ಸಹ ಇವತ್ತು ನಾವೆಲ್ಲರೂ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದೀವಿ. 11 ಗಂಟೆಗೆ ಪ್ರಾರಂಭ ಆಗ್ತು, ಸಂಜೆ 5 ಗಂಟೆವರೆಗೂ ಈ ಧರಣಿ ಮುಂದುವರಿಯುತ್ತೆ. ಸದ್ಯದಲ್ಲೇ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೆ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು, ಮುಖ್ಯಮಂತ್ರಿಗಳಿಗೆ ಇವತ್ತಿನ ಹೋರಾಟದ ವರದಿ ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಿಂದ ತಗೊಂಡಂಥ ಒಂದು ವಿಚಾರಗಳು, ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಗಣ್ಯರಿಂದ ಪಡೆದಂಥ ಒಂದಷ್ಟು ವಿಚಾರಗಳನ್ನ ಒಳಗೊಂಡಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಊಟದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ನಮ್ಮ ಹಕ್ಕೊತ್ತಾಯಕ್ಕೆ ಉತ್ತರ ಕೊಡ್ತಾರೆ ಅನ್ನೋ ನಂಬಿಕೆ ನಂದಾಗಿದೆ. ಅದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಏನು ನಮಗೆ ಆಶ್ವಾಸನೆ ಕೊಡ್ತಾರೆ ಆ ವಿಚಾರಗಳನ್ನು ಮತ್ತೆ ಮಾಧ್ಯಮಗಳ ಮುಂದೆ ನಾನು ಸಂಜೆಗೆ ಹಂಚ್ಕೊತೀನಿ. ಒಂದು ತಿಂಗಳ ಗಡುವು ಕೊಡ್ತಾ ಇದ್ದೀವಿ. 1 ತಿಂಗಳ ಗಡುವಿನ ಒಳಗೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಕನ್ನಡದ ನಾಡು ನುಡಿಯ ಬಗ್ಗೆ ಒಂದಷ್ಟು ಸಿದ್ದರಾಮಯ್ಯನವರಿಗೆ ಕಾಳಜಿ ಇರೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಮಾತಾಡಿ ಅವರ ಜೊತೆಯಲ್ಲಿ ಮಾತಾಡಿ ಆದಷ್ಟು ಬೇಗ 1 ತಿಂಗಳ ಒಳಗಡೆ ಒಟ್ಟಾರೆ ನಾವು ಏನು ಒಂದು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದೀವಿ, ಆ ಬೇಡಿಕೆಗೆ ಸ್ಪಂದಿಸ್ತಾರೆ. ಯಾಕೆಂದರೆ ಇದು ನಾರಾಯಣಗೌಡರ ಬೇಡಿಕೆ ಅಲ್ಲ, ರಕ್ಷಣಾ ವೇದಿಕೆ ಬೇಡಿಕೆ ಅಲ್ಲ, ಸಮಸ್ತ ಕನ್ನಡದ ಮಕ್ಕಳ ಬೇಡಿಕೆ ಆಗಿದೆ. ಅದಕ್ಕೋಸ್ಕರ ನ್ಯಾಯ ಸಿಗುತ್ತೆ ಅಂತ ಅನ್ಕೋದು ಸಿಗದೆ ಹೋದರೆ ಮುಂದಿನ ಹೋರಾಟದ ಸ್ವರೂಪ ಬೇರೆ ಇರುತ್ತೆ ಅಂತಲೂ ಸಹ ನಾನು ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಬರ್ತೀನಿ. ಮತ್ತೇನು ಪ್ರತಿಭಟನೆ ಮಾಡಿದ್ದೀರಾ? ಇದರ ಮೂಲ ಉದ್ದೇಶ ತಮ್ಮೆಲ್ರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗನ ಕೂಗು ಕೂಡ ಮೊದಲನೇದಾಗಿ ಇಲ್ಲಿ ಹುಟ್ಟಿ ಬೆಳೆದಿರುವಂತ ನಮ್ಮ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಸಿಗಬೇಕು. ಮತ್ತೆ ಇಲ್ಲಿನ ಕನ್ನಡದ ಮಕ್ಕಳಿಗೆ ಎಲ್ಲ ಉದ್ಯೋಗಗಳು ಕನಿಷ್ಠ ಪಕ್ಷ 100ರಷ್ಟು ನಮ್ಮ ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಈ ಹೋರಾಟದ ಕೂಗು. ಈ ಬೇಡಿಕೆ ಬಗ್ಗೆ ಕರ್ನಾಟಕ ಸರ್ಕಾರ ಏನು ಇವತ್ತು ನೆನ್ನೆ ಅದಲ್ವಲ್ಲ, ಸತತವಾಗಿ ಸರೋಜಿನಿ ಮಹಿಷಿ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಆಯ್ತು 40 ವರ್ಷ ಆಗ್ತಾ ಬಂತು. ಆದ್ರೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಅದನ್ನ ಅನುಷ್ಠಾನಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿಲ್ಲ.
ನಾವೆಲ್ಲರೂ ಕನ್ನಡಿಗರು ವಿಶಾಲ ಹೃದಯವಂತರು. ಹೊರಗಡೆಯಿಂದ ಬಂದಂತವ್ರನ್ನ ಬಹಳನೇ ಪ್ರೀತಿಯಿಂದ ನೋಡ್ಕೋತೀವಿ. ನಾವ್ ಯಾರನ್ನೂ ಹೊರಗಡೆ ತಳ್ಳೋದಿಲ್ಲ. ಅವ್ರ ನೀರ್ ಕೇಳಿದ್ರೆ ನಾವು ಮಜ್ಜಿಗೆ ಕೊಟ್ಟು ಕಳಿಸುವಂತ ವಿಶಾಲವಾದಂತ ಹೃದಯದವರು ನಮ್ಮ ಕನ್ನಡಿಗರು. ಇವತ್ತು ಅದೇ ಬಹುಶಃ ನಮ್ಗೆ ಮುಳುವಾಗ್ತಾ ಇದೆ. ಇವತ್ತು ನಾವ್ ಯಾರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಯುವ ಪೀಳಿಗೆ ಮತ್ತೆ ಮುಂದಿನ ನಮ್ಮ ಮಕ್ಕಳಿಗೆ ಕರ್ನಾಟಕದಲ್ಲಿ ನೆಲೆ ಇರೋದಿಲ್ಲ ಅನ್ನೋದು ಈ ಒಂದು ತರದ ಒಂದು ಮಲತಾಯಿ ಧೋರಣೆಲೆ ನಮಗ್ ಗೊತ್ತಾಗ್ತಾ ಇರೋದು. ಅಶ್ವಿನಿ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ, ರಾಜ್ಯ ಮಹಿಳಾ ಗೌರವ. ಎಲ್ಲಿದ್ದೀವಿ ಸರ್? 1 ಗಂಟೆ ಖಂಡಿತ ಎಲ್ಲರ ಮನಸ್ಸಲ್ಲಿದೆ ಸರ್. ಜನ ಕೂಡ ಮೊನ್ನೆ ಕೆಲವು ದಿನ ಹಿಂದೆ ಈ ಮಾತನ್ನು ಹೇಳಿದ್ದಾರೆ. CND ಗ್ರೂಪ್ಗಳಲ್ಲಿ ಏನ್ ತಿದ್ದುಪಡಿ ತಂದಿದ್ದಾರೆ, ಅದರ ಮುಖಾಂತರ CND ಗ್ರೂಪ್ ಅಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಕೊಡ್ತೀರಿ ಅಂತ. ಸೊ ಕೊಡ್ತಾರೆ, ಅದು ಅನುಷ್ಠಾನ ಯಾವಾಗ ಆಗುತ್ತೆ ಅಂತ ಅದು ನಮ್ಗೆ ಬೇಕಾಗಿರೋ. ನಾವಲ್ಲ, 40 ವರ್ಷದಿಂದ ಎಷ್ಟು ಜನ ಬೇಡಿಕೆ ಮಾಡ್ಕೊಂಡು ಬಂದಿದ್ದಾರೆ. ಸರೋಜಿನಿ ಮಹಿಷಿಯಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್, ಆಮೇಲೆ ಸುಮಾರು ಜನ ಸಾಹಿತಿಕರು, ಸುಮಾರು ಜನ ಕರ್ನಾಟಕ ಹೋರಾಟಗಾರರು ಎಲ್ಲರೂ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ, ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಅಟ್ಲೀಸ್ಟ್ ಸರ್ಕಾರ ಹೇಳಿರೋದು ನಾವು ಮಾಡ್ತೀವಿ, ಕೊಡ್ತೀವಿ, ನಮ್ಗೆ ಇದೆ. ಈ ಹೋರಾಟ ನಡೆಯುತ್ತೆ, ಮುಂದೆ ಹೋಗುತ್ತೆ. ನಾವು ಎಫರ್ಟ್ಸ್ ಹಾಕ್ತಾ ಹೋಗ್ತೇವೆ. ಬಂದಾತು ಒಂದಿನ ಡೆಫಿನೆಟ್ಲಿ ಆಗುತ್ತೆ.